ಹಾಯ್ ಗೈಸ್, ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದೀಪಾ ಡಿ ವ್ಲಾಗ್ಸ್. ಇವತ್ತು ನಾವು ಸಿಂಹ ಮತ್ತು ನರಿಯ ಒಂದು ಚಿಕ್ಕ ಕಥೆಯನ್ನು ತಿಳ್ಕೊಳ್ಳೋಣ ಬನ್ನಿ. ಒಂದು ಕಾಡಿನಲ್ಲಿ ಎಲ್ಲ ಪ್ರಾಣಿಗಳು ಇದ್ದವು. ಆದರೆ ಸಿಂಹ ಮತ್ತು ನರಿಯು ಸ್ನೇಹಿತರಾಗಿದ್ದರು. ನರಿಯು ಸಿಂಹದ ಬಳಿ ಪ್ರತಿದಿನ ಬಂದು ಬೇರೆ ಪ್ರಾಣಿಗಳ ಬಗ್ಗೆ ದೂರು ಹೇಳಿ ಆ ಪ್ರಾಣಿಯನ್ನು ಬೇಟೆಯಾಡಲು ಪ್ರೇರೇಪಿಸುತ್ತಿತ್ತು. ನರಿಯ ಮಾತನ್ನು ಕೇಳಿ ಬೇರೆ ಪ್ರಾಣಿಗಳನ್ನು ಬೇಟೆಯಾಡಿ ಸಿಂಹವು ಬರುತ್ತಿತ್ತು. ಸಿಂಹ ಬೇಟೆಯಾಡಿದ ಪ್ರಾಣಿಗಳನ್ನು ನರಿಯು ಸಿಂಹಕ್ಕೆ ಹೊಗಳುತ್ತಾ ಬುದ್ಧಿವಂತಿಕೆಯಿಂದ ಸುಲಭವಾಗಿ ಆಹಾರವನ್ನು ಸೇವಿಸುತ್ತಿತ್ತು. ಸಿಂಹವು ಬೇರೆ ಪ್ರಾಣಿಯನ್ನು ಬೇಟೆಯಾಡುತ್ತಿರುವ ಸಂದರ್ಭದಲ್ಲಿ ಬಲೆಯಲ್ಲಿ ಸಿಲುಕಿಕೊಳ್ಳುತ್ತದೆ. ಸಿಂಹವು ಸಿಲುಕಿಕೊಂಡಿದ್ದನ್ನು ನೋಡಿದ ನರಿಯು, ನಾನು ಯಾರನ್ನಾದರೂ ಸಹಾಯಕ್ಕಾಗಿ ಕರೆದುಕೊಂಡು ಬರುವೆ ಎಂದು ಸುಳ್ಳು ಹೇಳಿ ಮೊದಲು ಆ ಜಾಗದಿಂದ ಓಡಿ ಹೋಗುತ್ತದೆ. ಎಲ್ಲ ಪ್ರಾಣಿಗಳ ಬಳಿ ನರಿಯು ಹೋಗಿ, ಸಿಂಹವು ಬಲೆಯೊಳಗೆ ಸಿಲುಕಿಕೊಂಡಿದೆ, ಇದು ಒಳ್ಳೆಯ ಸಮಯ, ಈ ಸಮಯದಲ್ಲಿ ನಾವು ಎಲ್ಲ ಸೇರಿ ಸಿಂಹವನ್ನು ಬೇಟೆಯಾಡೋಣ ಬನ್ನಿ ಎಂದು ಕರೆದುಕೊಂಡು ಹೋಗುತ್ತದೆ. ಇದರಿಂದ ಸಿಂಹಕ್ಕೆ ನರಿಯ ಬುದ್ಧಿವಂತಿಕೆಯು ತಿಳಿಯುತ್ತದೆ. ಪ್ರತಿದಿನ ಸಿಹಿಯಾದ ಮಾತನಾಡಿ ಸಿಂಹವನ್ನು ಹೊಗಳುತ್ತಾ, ಸಿಂಹ ಬೇಟೆಯಾಡಿದ ಆಹಾರವನ್ನು ಸೇವಿಸುತ್ತಾ ಸಿಂಹಕ್ಕೆ ಮೋಸ ಮಾಡಿದ ನರಿಯ ಬುದ್ಧಿ ತಿಳಿಯುತ್ತದೆ. ಸಿಂಹವು ಗರ್ಜಿಸುತ್ತಾ ಬಲೆಯಿಂದ ತಪ್ಪಿಸಿಕೊಂಡು ಮೊದಲು ನರಿಯನ್ನು ಬೇಟೆಯಾಡುತ್ತದೆ. ಇದನ್ನು ನೋಡಿ ಎಲ್ಲ ಪ್ರಾಣಿಗಳು ಹೆದರಿ ಓಡಿ ಹೋಗುತ್ತವೆ. ಈ ಕಥೆಯಿಂದ ನಮ್ಮೆಲ್ಲರಿಗೂ ತಿಳಿಯುವುದೇನೆಂದರೆ, ನಮ್ಮ ಜೊತೆಗೆ ಇದ್ದು ನಮ್ಮ ಬಗ್ಗೆಯೇ ತಿಳಿದುಕೊಂಡು ಸಿಹಿಯಾಗಿ ಮಾತನಾಡಿ ನಮ್ಮನ್ನು ಅವರಿಗೆ ಬೇಕಾದಂತೆ ಬಳಸಿಕೊಳ್ಳುವ ಜನರು ನಮ್ಮ ಸುತ್ತಮುತ್ತಲೇ ಇರುತ್ತಾರೆ. ಬುದ್ಧಿವಂತಿಕೆಯಿಂದ ನಮ್ಮ ಉಪಯೋಗವನ್ನು ಪಡೆದುಕೊಂಡು ಸಹಾಯವನ್ನು ಪಡೆದುಕೊಂಡು ಸಮಯ ಬಂದಾಗ ಅವರು ನಿಮ್ಮ ವಿರುದ್ಧವೇ ನಿಲ್ಲುತ್ತಾರೆ. ಒಂದು ದಿನ ಬಿಸ್ಕೆಟನ್ನು ನಾಯಿಗೆ ಹಾಕಿದರೆ ಜೀವನ ಪೂರ್ತಿ ನಿಮ್ಮ ಮನೆಯನ್ನು ಕಾಯುತ್ತದೆ. ಜಾತಕದಲ್ಲಿ ಶನಿಯ ಕಾಟ ಇದ್ದರೂ ಪರವಾಗಿಲ್ಲ, ಆದರೆ ನಿಮ್ಮ ಅಕ್ಕಪಕ್ಕ ಮಿತ್ರದ್ರೋಹಿಗಳನ್ನು ಮಾತ್ರ ಇಟ್ಟುಕೊಳ್ಳಬಾರದು. ಕೆಲವರು ಇಲ್ಲಿಂದ ಅಲ್ಲಿಗೆ ಹೇಳಿ ಅಲ್ಲಿಂದ ಇಲ್ಲಿಗೆ ಹೇಳಿ ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳೋರಿರ್ತಾರೆ. ಮಹಾಭಾರತದಲ್ಲಿ ಶಕುನಿಯು ಕೌರವರ ಪ್ರಮುಖ ಸಲಹೆಗಾರನಾಗಿದ್ದನು. ಮಹಾಭಾರತ ಯುದ್ಧ ನಡೆಯಲು ಶಕುನಿಯೇ ಕಾರಣ. ಮಹಾಭಾರತ ಯುದ್ಧವನ್ನು ಕೊನೆಗೆ ಪಾಂಡವರು ಗೆದ್ದರು. ಒಳ್ಳೆಯ ಸ್ನೇಹಿತರು ಜೀವನವನ್ನು ಸುಂದರ ಮಾಡುತ್ತಾರೆ, ಕೆಟ್ಟ ಸ್ನೇಹಿತರು ಸಮಸ್ಯೆಗಳನ್ನು ತರುತ್ತಾರೆ.